ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸದಾನಂದ ಗೌಡರು ಕಳೆದ ಒಂದು 6-7 ತಿಂಗಳಿಂದ ಇದೇ ರೀತಿಯ ವಿಚಾರಗಳಿಗೆ ಆಗಾಗ ಸುದ್ದಿ ಆಗ್ತಾ ಇದ್ದಾರೆ. 2024ರ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡಲಿಲ್ಲ ಸದಾನಂದ ಗೌಡರಿಗೆ. ಲೋಕಸಭೆಗೆ ಆಕಾಂಕ್ಷಿ ಆಗಿದ್ರು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಆಗಿದ್ರು, ಬಟ್ ಕೊಡಲಿಲ್ಲ. ಅದಾದ ನಂತರ ಇತ್ತೀಚೆಗಷ್ಟೇ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ, ರಾಜ್ಯಸಭೆಗೂ ಕೂಡ ಸದಾನಂದ ಗೌಡರು ಹೋಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಅಲ್ಲೂ ಕೂಡ ಆಯ್ಕೆ ಆಗಲಿಲ್ಲ, BJP ಹೈಕಮಾಂಡ್ ನೇಮಕ ಮಾಡಲಿಲ್ಲ. ಸೊ ಎಲ್ಲ ಒಂದು ಕಡೆ ಇದೇ ವಿಚಾರವಾಗಿ ಸದಾನಂದ ಗೌಡರಿಗೆ ಅಸಮಾಧಾನ ಇದೆಯಾ ಅನ್ನೋ ಚರ್ಚೆಗಳು ಆಗ್ತಾ ಇದ್ದಾವೆ. ಕಳೆದ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರವಾಗಿ ಚರ್ಚೆ ಆದಾಗಲೂ ಕೂಡ ಇದೇ ಸದಾನಂದ ಗೌಡರು ನನಗೆ ಮೊದಲೇ ಮಾಹಿತಿ ಇತ್ತು, ನಾನು ಅಧ್ಯಕ್ಷರಿಗೆ ವಿಪಕ್ಷ ನಾಯಕರಿಗೆ ಮಾತನಾಡೋದಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ, ಬೇರೆ ಒಬ್ಬ ಆಪ್ತರ ಮುಖಾಂತರ ಸುದ್ದಿಯನ್ನು ಮುಟ್ಟಿಸಿದೆ, ಬಟ್ ನಾನು ಮೊದಲೇ ಹೇಳಿದ್ದೆ, ಆದರೆ ಅವ್ರು ಯಾರೂ ಕೂಡ ನನ್ನ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ, ನಾನು ಹೇಳಿದ್ದನ್ನು ಕೇಳಿದಿದ್ರೆ ಅಡ್ಡ ಮತದಾನ ಆಗ್ತಾ ಇರಲಿಲ್ಲ, ಕ್ರಾಸ್ ವೋಟಿಂಗ್ ಆಗ್ತಿರಲಿಲ್ಲ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ಒಂದು ರೀತಿ ವಿವಾದಕ್ಕೆ ಕೂಡ ಕಾರಣ ಆಗಿದ್ದರು. ಇದೀಗ ಈ ರೀತಿಯ ಒಂದು ಆಡಿಯೋ ಹೊರಗಡೆ ಬಂದಿದೆ. ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ, ಜೋಶಿ ಹೆಸರಿದೆ ಇದರಲ್ಲಿ, ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು, BL ಸಂತೋಷ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಸದಾನಂದ ಗೌಡರು ಯಾರ ಜೊತೆ ಮಾತನಾಡಿದ್ದಾರೆ ಅನ್ನೋ ವ್ಯಕ್ತಿ ಸ್ಪಷ್ಟವಾಗಿಲ್ಲ ಯಾರು ಅದು ಅಂತ. ಪ್ರದೀಪ ಏನೋ ಒಂದು ಹೆಸರು ಬರುತ್ತೆ ಅದರಲ್ಲಿ, ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಸೊ ಜೋಶಿಯನ್ನ ವಿನಾಕಾರಣವಾಗಿ ಎಳೆದು ತರಲಾಗಿದೆಯಾಗಿದ್ರೆ, BL ಸಂತೋಷ್ ಅವರ ಪಾತ್ರ ಏನಿದೆ ಇದರಲ್ಲಿ, ಅವರ ಒಂದು ನೇಮನ್ನು, ಅವರ ಒಂದು ಹೆಸರನ್ನು ಯಾಕೆ ತಂದಿದ್ದಾರೆ ಸ್ಪಷ್ಟವಾಗಿಲ್ಲ. ಬಟ್ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಒಂದು ವಿಚಾರವಾಗಿ ನೋಡೋದಾದರೆ ವಿಜೇಂದ್ರ ವಿರುದ್ಧ ಇಷ್ಟು ದಿನ ಯತ್ನಾಳ್ ಅಂಡ್ ಯಾವುದೋ ಒಂದು ಟೀಮ್, BJP ವಿರೋಧಿ ಬಣ, ಅದು ಯತ್ನಾಳ್ ಟೀಮ್, ರೆಬಲ್ಸ್, ಇವರೆಲ್ಲ ಮಸಲತ್ ಮಾಡ್ತಾಯಿದ್ರು, ವಿಜೇಂದ್ರ ವಿರುದ್ಧ ಆಕ್ರೋಶವನ್ನು, ಕೆಲವೊಂದಿಷ್ಟು ಆರೋಪಗಳನ್ನು ಮಾಡ್ತಾಯಿದ್ರು, ಪದೇ ಪದೇ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾಯಿದ್ರು. BJPಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಪದೇ ಪದೇ ಪ್ರೂವ್ ಆಗ್ತಾ ಇತ್ತು. ಈಗ ಸದಾನಂದ ಗೌಡ್ರದ್ದು ಅನ್ನಲಾದ ಆಡಿಯೋ ಕೂಡ ರಿಲೀಸ್ ಆಗಿದೆ, ಅದರಲ್ಲೂ ಕೂಡ ಈ ಒಂದು ಚರ್ಚೆಗೆ ಮತ್ತೆ ಮುನ್ನುಡಿ ಬರೆದಂತ ಆಗ್ತಾ ಇದೆ. ಈ ನಡುವೆ ಈ ಒಂದು ಆಡಿಯೋ ಎಲ್ಲ ಕಡೆ ವೈರಲ್ ಆದಮೇಲೆ, ಸುದ್ದಿ ಪ್ರಸಾರ ಆದ ನಂತರ DV ಸದಾನಂದ ಗೌಡರು ಮಾತನಾಡಿದ್ರು, ಪ್ರೆಸ್ ಮೀಟ್ ಕರೆದ್ರು ಸ್ಪಷ್ಟನೆ ಕೊಡೋದಕ್ಕೆ. ನಾನವನಲ್ಲ ಅಂತ ಸದಾನಂದ ಗೌಡರು ಹೇಳ್ತಾನೆ ಹೋದರು. ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಟ್ ಈ ಒಂದು ವಿಚಾರ ಏನಿದೆ ಆಡಿಯೋ, ಅದು ನಂದಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟರು ಸದಾನಂದ ಗೌಡರು. ಆಂತರಿಕವಾಗಿ ಈ ಒಂದು ವಿಚಾರ ಚರ್ಚೆ ಆಗಬೇಕು, ಬಹಿರಂಗವಾಗಿ ಆಗಬಾರ್ದು. ರಾಷ್ಟ್ರೀಯ ನಾಯಕರು ಪ್ರಶ್ನೆ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಒಂದು ಕಡೆ ನಂದು ಆಡಿಯೋ ಅಲ್ಲ ಅಂತ ಹೇಳಿದ್ರು, ನಾನವನಲ್ಲ ಅಂತ ಹೇಳಿದ್ರು. ರಾಷ್ಟ್ರೀಯ ನಾಯಕರು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಅನ್ನೋ ರೀತಿಯಾಗಿ ಕೂಡ ಹೇಳಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ ಆಯಿತಾ, ರಾಷ್ಟ್ರೀಯ ನಾಯಕರು ಇದ್ರ ಬಗ್ಗೆ ನಾನು ಕ್ವಶನ್ ಕೇಳಲಿ, ನಾನು ಆಗ ಆನ್ಸರ್ ಮಾಡ್ತೀನಿ ಅನ್ನೋ ರೀತಿಯಾಗಿ ಸದಾನಂದ ಗೌಡರು ಮಾತನಾಡಿದ್ರ ಅನ್ನೋ ಒಂದು ದಾಟಿಯಲ್ಲಿ ಸದಾನಂದ ಗೌಡರ ಮಾತಿತ್ತು. ನೋಡೋಣ ಏನು ಮಾತನಾಡಿದ್ದಾರೆ ಸದಾನಂದ ಗೌಡರು. ಜೊತೆಗೆ ಮಾಧ್ಯಮಗಳ ವಿರುದ್ಧ ಕೂಡ ಸಿಕ್ಕಾಪಟ್ಟೆ ಜೋರಾಗಿ ಗರಮಾಗಿ ಮಾತನಾಡ್ತಾ ಇದ್ರು. ಅವ್ರದ್ದು ಆಡಿಯೋ ಅಲ್ಲ ಅಂದರೆ ನಮ್ದಲ್ಲ ಅಂತ ಹೇಳಿದ್ರೆ ಆಯಿತು. ಅದಕ್ಕೆ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸೋಂಥ ಅವಶ್ಯಕತೆ ಇಲ್ಲ ಬಹುಶಃ, ಯಾಕಂದರೆ ಆಡಿಯೋ ಬಂದಿದೆ, ಸುದ್ದಿ ಆಗಿದೆ. ಸೊ ನೋಡೋಣ ಸದಾನಂದ ಗೌಡರು ಏನೆಲ್ಲ ಮಾತನಾಡಿದ್ದಾರೆ ಈ ವಿಚಾರವಾಗಿ ನೋಡ್ತಾ ಹೋಗೋಣ. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದರ ಬಗ್ಗೆ ಕಂಡುಹಿಡೀರಿ. ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡರು ಚರ್ಚೆ, ಸತ್ಯ ಸಂಗತಿ ಹೇಳಿದಕ್ಕೆ ನನ್ನ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ, ನನ್ನ ಪಾರ್ಟಿಯ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ವಿಚಾರಗಳು ಗಂಭೀರ ಇದೆ.
ಒಂದು ಪಾರ್ಟಿಯ ಆಂತರಿಕ ವಿಚಾರಗಳು ಒಂದು ರೀತಿಯಲ್ಲಿ ಬಾಹ್ಯವಾಗಿ ಚರ್ಚೆಗೆ ಆಸ್ಪದ ಆಗಲಿಕ್ಕೆ ಕಾರಣ ಆದಂಥ ವಿಚಾರ ಇದೆ. ನನ್ನ ಪಾರ್ಟಿಗೆ ಇದು ಆಗಬಾರ್ದು. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನಲ್ಲಂಥ ಸ್ವತ್ತನ್ನು ನಾನೇ ಮೈ ಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳೋದಿಲ್ಲ. ನಾನು ಯಾವಾಗ ಟಾರ್ಗೆಟ್ ಆಗಬೇಕು, ನನಗೆ ಯಾರು ಕಾಂಪಿಟೇಟರ್ ಆದರೆ, ಅಥವಾ ನಾವು ಯಾವುದಾದ್ರು ಸ್ಥಾನಮಾನದ ಅಪೇಕ್ಷಿತರಾದರೆ, ಅಥವಾ ನಾನು ಇನ್ನೇನಾದರೂ ಲಾಭ ಸೂಟ್ ಕೇಸ್ ತಂದು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದಂಥ ಸುದ್ದಿ ಹರಡುವಂಥ ವ್ಯಕ್ತಿ ಆದರೆ ಮಾತ್ರ ನಾನು ಮಾಡಬೇಕು. ನೀವು ನನ್ನನ್ನು ಕಳೆದ 30 ವರ್ಷಗಳಿಂದ ನೋಡಿದ್ದೀರಿ. ಒಂದು ದಿನ ವ್ಯತ್ಯಾಸಗಳಾದರೆ ಕ್ಷಮೆ ಕೇಳುವಂಥದ್ದನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ.